ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಫೋರ್ ಯು ಅಟ್ ಇನ್ಫಾರ್ಮೇಷನ್. ಜೀವ ವಿಮೆ ಸಾಗಿ ಬಂದ ದಾರಿ, ಜೀವ ವಿಮೆ ಇತಿಹಾಸವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಮೆಯ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು. ಇದು ಪ್ರಾಚೀನ ಭಾರತ, ಚೀನಾ ಮತ್ತು ಬ್ಯಾಬಿಲೋನಿನಲ್ಲಿ ವ್ಯಾಪಾರಿಗಳ ಸಾಲದ ರೂಪದಲ್ಲಿ ಆರಂಭವಾಯಿತು. 17ನೇ ಶತಮಾನದ ಲಂಡನ್ನಿನಲ್ಲಿ ಆಧುನಿಕ ವಿಮೆ ರೂಪುಗೊಂಡಿತು. ವಿಮೆಯ ವಿಕಸನಗೊಂಡ ಪ್ರಮುಖ ಹಂತಗಳು: ಪ್ರಾಚೀನ ಕಾಲ ಕ್ರಿಸ್ತಪೂರ್ವ 4000, ಬ್ಯಾಬಿಲೋನಿನ ಹಮ್ಮುರಾಬಿ ಸಂಹಿತೆ ಮತ್ತು ಭಾರತದ ಮನುಸ್ಮೃತಿಯಲ್ಲಿ ವಿಮೆಯ ಮೊದಲು ಛಾಪನ್ನು ನಾವು ಕಾಣಬಹುದು. ವ್ಯಾಪಾರಿಗಳು ಸಮುದ್ರದಲ್ಲಿ ಸರಕು ಕಳೆದುಕೊಂಡಾಗ ಸಾಲ ಮರುಪಾವತಿಯಿಂದ ವಿನಾಯಿತಿ ಪಡೆಯುತ್ತಿದ್ದರು. ಮ್ಯಾರಿಟೈಮ್ ವಿಮೆ 17ನೇ ಶತಮಾನ, ಲಂಡನ್ನಿನ ಲಾಯ್ಡ್ಸ್ ಕಾಫಿ ಹೌಸ್ನಲ್ಲಿ ನಾವಿಕರು ಮತ್ತು ವ್ಯಾಪಾರಿಗಳು ತಮ್ಮ ಸರಕು ಸಾಗಣೆಯ ನಷ್ಟವನ್ನು ಹಂಚಿಕೊಳ್ಳಲು ಒಪ್ಪಂದ ಮಾಡಿಕೊಂಡರು. ಇದು ಆಧುನಿಕ ಸಾಗರ ವಿಮೆಗೆ ನಾಂದಿಯಾಯಿತು. ವಿಮೆ ಎಂದರೆ ಅನಿರೀಕ್ಷಿತ ಆರ್ಥಿಕ ನಷ್ಟದಿಂದ ರಕ್ಷಣೆ ಪಡೆಯುವ ಒಂದು ಕಾನೂನುಬದ್ಧ ಒಪ್ಪಂದ. ಇದರಲ್ಲಿ ವ್ಯಕ್ತಿಯೊಬ್ಬರು ಸಣ್ಣ ಮೊತ್ತದ ಕಂತನ್ನು ಪಾವತಿಸುತ್ತಾರೆ. ಪ್ರತಿಯಾಗಿ ವಿಮಾ ಕಂಪನಿಯು ಆಕಸ್ಮಿಕವಾಗಿ ಸಂಭವಿಸುವ ದೊಡ್ಡ ನಷ್ಟಗಳಿಗೆ ಪರಿಹಾರವನ್ನು ನೀಡುತ್ತದೆ. ಇದು ಅಪಾಯ ನಿರ್ವಹಣೆಯ ಪ್ರಮುಖ ಸಾಧನವಾಗಿದೆ. ವಿಮೆಯ ಪ್ರಮುಖ ಅಂಶಗಳು: ವಿಮೆದಾರ ಎಂದರೆ ವಿಮೆಯನ್ನು ಖರೀದಿಸುವ ವ್ಯಕ್ತಿ ಅಥವಾ ಸಂಸ್ಥೆ. ವಿಮಾದಾರ ವಿಮಾ ಸೇವೆಯನ್ನು ಒದಗಿಸುವ ಕಂಪನಿ. ಪ್ರೀಮಿಯಂ ವಿಮೆ ರಕ್ಷಣೆ ಪಡೆಯಲು ಪಾಲಿಸಿದಾರರು ಪಾವತಿಸುವ ಶುಲ್ಕ. ಪಾಲಿಸಿ ಎರಡು ಪಕ್ಷಗಳ ನಡುವಿನ ಲಿಖಿತ ಒಪ್ಪಂದ. ವಿಮೆ ಹೇಗೆ ಕೆಲಸ ಮಾಡುತ್ತದೆ? ಅನೇಕ ಜನರು ಸಣ್ಣ ಮೊತ್ತದ ಹಣವನ್ನು ಒಟ್ಟಾಗಿ ಒಂದು ನಿಧಿಯಲ್ಲಿ ಸಂಗ್ರಹಿಸುತ್ತಾರೆ. ಯಾರೊಬ್ಬರಿಗೆ ಹಾನಿ ಅಥವಾ ನಷ್ಟ ಸಂಭವಿಸಿದಾಗ ಅದೇ ನಿಧಿಯಿಂದ ಹಣವನ್ನು ನೀಡಿ ಆರ್ಥಿಕವಾಗಿ ಸಹಾಯ ಮಾಡಲಾಗುತ್ತದೆ. ವಿಧಗಳು: ಜೀವ ವಿಮೆ ಲೈಫ್ ಇನ್ಶೂರೆನ್ಸ್. ಪಾಲಿಸಿದಾರರು ಅಕಾಲಿಕವಾಗಿ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಆರ್ಥಿಕ ಆಸರೆ ಒದಗಿಸುತ್ತದೆ. ಆರೋಗ್ಯ ವಿಮೆ ಹೆಲ್ತ್ ಇನ್ಶೂರೆನ್ಸ್. ಅನಾರೋಗ್ಯ ಅಥವಾ ಆಸ್ಪತ್ರೆ ವೆಚ್ಚಗಳಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸುತ್ತದೆ. ಸಾಮಾನ್ಯ ವಿಮೆ ವಾಹನ, ಕಾರು, ಬೈಕ್, ಮನೆ ಮತ್ತು ವ್ಯಾಪಾರಗಳಿಗೆ ಸಂಭವಿಸುವ ಹಾನಿಗಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಅಗ್ನಿ ವಿಮೆ. ಲಂಡನ್ನಿನಲ್ಲಿ ಸಂಭವಿಸಿದ ಮಹಾ ಅಗ್ನಿ ಅವಘಡದ ನಂತರ ನಿಕೋಲಸ್ ಬಾರ್ಬನ್ ಎಂಬುವವರು ಕಟ್ಟಡಗಳಿಗೆ ವಿಮೆ ನೀಡುವ ವ್ಯವಸ್ಥೆಯನ್ನು ಕ್ರಿಸ್ತಶಕ 1666ರಲ್ಲಿ ಪ್ರಾರಂಭಿಸಿದರು. ಗಣಿತೀಯ ವಿಮೆ. 18ನೇ ಶತಮಾನದ ಗಣಿತ ತಜ್ಞರಾದ ಜೇಮ್ಸ್ ಡಾನ್ಸನ್ ಮತ್ತು ರಿಸರ್ಚ್ ಫ್ರೈಸ್ ಇವರು ಜೀವಿತಾವಧಿಯ ಆಧಾರದ ಮೇಲೆ ಪ್ರೀಮಿಯಂ ಲೆಕ್ಕಾಚಾರ ಮಾಡುವ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು. ಭಾರತದಲ್ಲಿ ವಿಮೆ. 19ನೇ ಶತಮಾನದ ಆರಂಭದಲ್ಲಿ ಭಾರತದಲ್ಲಿ 1818ರಲ್ಲಿ ಕಲ್ಕತ್ತಾದಲ್ಲಿ ಮೊದಲ ಜೀವ ವಿಮಾ ಕಂಪನಿಯಾದ ಓರಿಯೆಂಟಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಆರಂಭವಾಯಿತು. ಭಾರತದಲ್ಲಿ ವಿಮೆಯ ಆರಂಭ 1800ರ ದಶಕದ ಪ್ರಸ್ತುತ ಯುರೋಪಿಯನ್ ಸಮುದಾಯದ ಆರ್ಥಿಕ ಮುಗ್ಗಟ್ಟನ್ನು ಪೂರೈಸುವ ಉದ್ದೇಶದಿಂದ 1818ರಲ್ಲಿ ಬ್ರಿಟಿಷರು ಭಾರತಕ್ಕೆ ಆಧುನಿಕ ವಿಮೆಯನ್ನು ಪರಿಚಯಿಸಿದರು. 1881ರಲ್ಲಿ ಅಂದಿನ ಅಂಚೆ ಕಚೇರಿಗಳ ಮಹಾನಿರ್ದೇಶಕರಾಗಿದ್ದ ಶ್ರೀ ಎಫ್.ಆರ್. ಹಾಗ್ ಅವರು ಅಂಚೆ ಜೀವ ವಿಮೆಯನ್ನು ಪ್ರಸ್ತಾಪಿಸಿದ್ದರು. ಫೆಬ್ರವರಿ 1, 1884ರಂದು ಬ್ರಿಟಿಷ್ ಆಡಳಿತವು ಭಾರತದಲ್ಲಿ ರಾಣಿ ಸಾಮ್ರಾಜ್ಞಿ ವಿಕ್ಟೋರಿಯಾ ಅವರಿಗೆ ಭಾರತದ ಕಾರ್ಯದರ್ಶಿಯ ಅನುಮೋದನೆಯ ಮೇರೆಗೆ ಅಂಚೆ ನೌಕರರ ಕಲ್ಯಾಣಕ್ಕಾಗಿ ಅಂಚೆ ಜೀವ ವಿಮೆ PLI ಅನ್ನು ಪರಿಚಯಿಸಲಾಯಿತು. 1990ರ ದಶಕದ ಅಂತ್ಯದಲ್ಲಿ ವಿಮೆ ನಿಯಂತ್ರಕ ಸಂಸ್ಥೆಯಾದ IRDAI ರಚನೆಯಾಯಿತು. 20ನೇ ಶತಮಾನದಲ್ಲಿ ಭಾರತೀಯ ಮಾರುಕಟ್ಟೆಯನ್ನು LIC ಮತ್ತು GIC ನಂತಹ ಘಟಕಗಳ ಅಡಿಯಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು. ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಮಾ ಗ್ರಾಹಕರನ್ನು ರಕ್ಷಿಸುತ್ತದೆ ಮತ್ತು ವಿಮಾ ಮಾರುಕಟ್ಟೆಯನ್ನು ಬೆಳೆಸುತ್ತದೆ. ಇದು ಕಂಪನಿಗಳು ನ್ಯಾಯಯುತವಾಗಿ ವರ್ತಿಸುವುದನ್ನು ಖಚಿತಪಡಿಸುತ್ತದೆ, ಸ್ಪಷ್ಟ ನಿಯಮಗಳನ್ನು ನಿಗದಿಪಡಿಸುತ್ತದೆ ಮತ್ತು ವಿಮಾ ಕಂಪನಿಗಳು ಕ್ಲೇಮ್ಗಳನ್ನು ಪಾವತಿಸಲು ಸಾಧ್ಯವಾಗುವಂತೆ ಆರ್ಥಿಕವಾಗಿ ಸದೃಢವಾಗಿರಿಸುತ್ತದೆ. IRDA ಪ್ರಾಥಮಿಕ ಗುರಿಗಳು 3 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುತ್ತವೆ. ಗ್ರಾಹಕರ ಹಿತರಕ್ಷಣೆ. ಇದು ನ್ಯಾಯಯುತ ಕಾರ್ಯವೈಖರ್ಯ, ತ್ವರಿತ ಕ್ಲೇಮ್ ಇತ್ಯರ್ಥ ಮತ್ತು ವಂಚನೆ ವಿರುದ್ಧ ಸುರಕ್ಷತೆಯನ್ನು ಒದಗಿಸುತ್ತದೆ ಮತ್ತು
ಎಲ್ಲ ವಿಮಾದಾರರಿಂದ ಪಾರದರ್ಶಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ. ಮಾರುಕಟ್ಟೆಯ ಅಭಿವೃದ್ಧಿ. ಇದು ಹೊಸ ಕಂಪನಿಗಳು ಮಾರುಕಟ್ಟೆಗೆ ಸೇರಲು ಪ್ರೋತ್ಸಾಹಿಸುತ್ತದೆ ಮತ್ತು ಗ್ರಾಹಕರಿಗೆ ಉತ್ತಮ ಬೆಲೆಗಳೊಂದಿಗೆ ಹೆಚ್ಚಿನ ಆಯ್ಕೆಗಳನ್ನು ನೀಡುತ್ತದೆ. ಕಂಪನಿಗಳ ಆರ್ಥಿಕ ಗುಣಮಟ್ಟವನ್ನು ಸಂರಕ್ಷಿಸುತ್ತದೆ. ಇದು ವಿಮಾ ಕಂಪನಿಗಳ ಹಣವನ್ನು ಪರಿಶೀಲಿಸುತ್ತದೆ. ನೀವು ತುರ್ತು ಪರಿಸ್ಥಿತಿಯನ್ನು ಎದುರಿಸಿದಾಗ ವಿಮಾ ಗ್ರಾಹಕರಿಗೆ ವಿಮಾ ಹಣವನ್ನು ಪಾವತಿಸಲು ಅವರು ಸಾಕಷ್ಟು ಹಣವನ್ನು ಹೊಂದಿದ್ದಾರೆ ಎಂದು ಇದು ಖಚಿತಪಡಿಸುತ್ತದೆ. ವಿಮಾ ವಂಚನೆಯನ್ನು ತಡೆಯುತ್ತದೆ. ಇದು ವಂಚನೆಗಳನ್ನು ತಡೆಗಟ್ಟಲು ಮತ್ತು ವಿಮಾದಾರರ ಹಣವನ್ನು ರಕ್ಷಿಸಲು ಸ್ಪಷ್ಟ ನಿಯಮಗಳನ್ನು ರಚಿಸುತ್ತದೆ. ಬೆಲೆಗಳನ್ನು ನಿಯಂತ್ರಿಸುತ್ತದೆ. ಇದು ಪ್ರೀಮಿಯಂ ಬೆಲೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದರಿಂದಾಗಿ ವಿಮಾದಾರರಿಗೆ ಹೆಚ್ಚಿನ ಶುಲ್ಕ ವಿಧಿಸಲಾಗುವುದಿಲ್ಲ. ಯೋಜನೆಗಳನ್ನು ಅನುಮೋದಿಸುವುದು. ಪ್ರತಿಯೊಂದು ಹೊಸ ವಿಮಾ ಯೋಜನೆಯನ್ನು IRDAI ಅನುಮೋದಿಸುತ್ತದೆ. ಇದು ಕಂಪನಿಗಳು ಹಾನಿಕಾರಕ ಅಥವಾ ಗೊಂದಲಮಯ ಯೋಜನೆಗಳನ್ನು ಮಾರಾಟ ಮಾಡುವುದನ್ನು ತಡೆಯುತ್ತದೆ. ಮಾನದಂಡಗಳನ್ನು ನಿಗದಿಪಡಿಸುತ್ತದೆ. ಇದು ವಿಮಾ ಏಜೆಂಟರುಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಮತ್ತು ತರಬೇತಿ ಪಡೆಯಬೇಕು ಎಂಬುದಕ್ಕೆ ನಿಯಮಗಳನ್ನು ನಿಗದಿಪಡಿಸುತ್ತದೆ. ಇದಿಷ್ಟು ಜೀವ ವಿಮೆ ಸಾಗಿ ಬಂದ ದಾರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಮುಂದಿನ ವಿಷಯಗಳನ್ನು ಹಂಚಿಕೊಳ್ಳುತ್ತೇನೆ. ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.